ಉಪ್ಪಿನಂತೆ ಕಟು ಮಾತನ್ನು ಹೇಳುವವನು ನಿಜ ಸ್ನೇಹಿತ, ಸಕ್ಕರೆಯಂತೆ ಸಿಹಿ ಮಾತಾಡುವವನು ನಯವಂಚಕ. ಅದಕ್ಕೆ ಉಪ್ಪಿನಲ್ಲಿ ಹುಳ ಬಿದ್ದ ಇತಿಹಾಸವಿಲ್ಲ, ಇತಿಹಾಸದಲ್ಲಿ ಹುಳ ಬೀಳದ ಸಿಹಿ ಇಲ್ಲ. ಅನುಭವವಿಲ್ಲದವನ ಮಾತು ಬಿದುರಿನ ಬುಟ್ಟಿಯಲ್ಲಿ ನೀರು ತುಂಬಿದಂತೆ. ಹಾಗೆಯೇ ನಾವು ಹೇಳುವ ಸತ್ಯಕ್ಕಿಂತ ಇತರರು ನಮ್ಮ ಬಗ್ಗೆ ಹೇಳುವ ಸುಳ್ಳಿಗೆ ಹೆಚ್ಚು ಪ್ರಾಮುಖ್ಯತೆ. ಸಿಹಿ ನೀರನ್ನು ತುಂಬಿಕೊಂಡಿರುವ ಬಾವಿ ಮೌನವಾಗಿರುತ್ತದೆ. ಅದೇ ಉಪ್ಪು ನೀರಿನಿಂದ ಇರುವ ಸಮುದ್ರ ಆರ್ಭಟಿಸುತ್ತಾ ಇರುತ್ತದೆ. ಹಾಗೆಯೇ ಅಜ್ಞಾನಿ ಗರ್ಜಿಸುತ್ತಾ ಇರುತ್ತಾನೆ, ಜ್ಞಾನಿ ಮೌನವಾಗಿ ಸಾಧಿಸುತ್ತಾನೆ. ಒಬ್ಬ ವ್ಯಕ್ತಿಗೆ ನಿಮ್ಮ ಮೇಲೆ ನಂಬಿಕೆ, ಪ್ರೀತಿ ಬಂದಿದೆ ಎಂದರೆ ಅದು ಹಣ, ಸೌಂದರ್ಯದಿಂದ ಬಂದಿರುವುದಲ್ಲ, ನಿಮ್ಮ ಮಾತುಗಳಿಂದ, ನಿಮ್ಮ ಗುಣದಿಂದ, ನಿಮ್ಮ ನಡತೆಯಿಂದ ಮತ್ತು ನಿಮ್ಮ ಸಂಸ್ಕಾರದಿಂದ ಬಂದಿರುತ್ತದೆ. ಇನ್ನೊಬ್ಬರ ಕೆಟ್ಟ ಪರಿಸ್ಥಿತಿಯನ್ನು ನೋಡಿ ನಗಬೇಡಿ. ಸಮಯ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ನಾಳೆ ನಮ್ಮ ಪರಿಸ್ಥಿತಿಯು ಹದಗೆಡಬಹುದು. ಕಾಲ ಯಾರ ಮನೆಯ ಸ್ವತ್ತಲ್ಲ, ಎಲ್ಲರಿಗೂ ಒಂದೇ. ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರೀತಿನೂ ಜಾಸ್ತಿನೇ, ಕೋಪನೂ ಜಾಸ್ತಿನೇ. ನಿಮ್ಮನ್ನು ಅರ್ಥ ಮಾಡಿಕೊಂಡವರಿಗೆ ನಿಮ್ಮೊಳಗಿನ ಪ್ರೀತಿ ಕಾಣಿಸುತ್ತದೆ, ಅರ್ಥ ಮಾಡಿಕೊಳ್ಳದವರಿಗೆ ಕೋಪ ಕಾಣಿಸುತ್ತದೆ. ನಿಮ್ಮನ್ನು ದೂಷಿಸಿ ದೂರವಾದವರೆಲ್ಲ ದೂರವೇ ಉಳಿದು ಬಿಡಲಿ, ಏಕೆಂದರೆ ಒಡೆದ ಹಾಲು ನೈವೇದ್ಯಕ್ಕೆ ಯೋಗ್ಯವಲ್ಲ. ಯಾರಲ್ಲಿ ಕೋಪ ಮತ್ತು ಅಹಂಕಾರಗಳೆಂಬ ಎರಡು ಗುಣಗಳಿವೆಯೋ ಅವರಿಗೆ ಶತ್ರುಗಳ ಅಗತ್ಯವೇ ಇಲ್ಲ. ಅವರನ್ನು ನಾಶ ಮಾಡಲು ಆ ಎರಡು ಗುಣಗಳೇ ಸಾಕು. ನೀವು ಯಾರನ್ನು ಮೋಸ ಮಾಡಿ ತುಳಿದಿದ್ದೀರೋ ಅವರಿಗೂ ನಿಮ್ಮನ್ನು ತುಳಿಯುವ ಶಕ್ತಿ ಇರುತ್ತದೆ. ಒಬ್ಬರ ಕಣ್ಣೀರು ಕೇವಲ ನೀರಲ್ಲ, ಅದು ಶಾಪದ ಕರ್ಮಫಲ. ದಾರಿ ತಪ್ಪಿದರೆ ಹಿಂದಿರುಗಿ ಒಂದು ಬಾರಿ ದಾರಿಯನ್ನು ಕಂಡುಕೊಳ್ಳಬಹುದು, ಆದರೆ ಬಾಯಿ ತಪ್ಪಿದರೆ ಆಡಿದ ಮಾತು ಎಂದಿಗೂ ಹಿಂದಿರುಗಿ ಬರುವುದಿಲ್ಲ. ಪ್ರಾಣ ಉಳಿಸುವ ನೀರಿಗೆ ಪ್ರಾಣ ತೆಗೆಯುವ ಶಕ್ತಿಯೂ ಕೂಡ ಇರುತ್ತದೆ. ಆದ್ದರಿಂದ ಯಾರನ್ನು ಕೂಡ ಕಡೆಗಣಿಸಬಾರದು. ನೀ ಚೆನ್ನಾಗಿದ್ದರೆ ಮಾತ್ರ ನಿನ್ನ ಸಂಬಂಧಿಕರು, ನೀ ಕೆಟ್ಟರೆ ಅವರೆಲ್ಲ ಅಪರಿಚಿತರು. ದುಃಖದ ದಿನಗಳು ಉರುಳಿ ಹೋಗುವವು. ಇಂದು ಯಾರು ನಿನ್ನನ್ನು ನೋಡಿ ನಗುವರೋ ಅವರೇ ನಾಳೆ ನೆಟ್ಟಗಣ್ಣಿನಿಂದ ನಿನ್ನನ್ನು ನೋಡುತ್ತಾ ಆಪ್ತರಂತೆ ವರ್ತಿಸುವರು. ಕೆಲವೊಂದು ಸಂಬಂಧಗಳಲ್ಲಿ ನಂಬಿಕೆ ಎನ್ನುವುದು ಹಗ್ಗದ ರೀತಿ. ಅದು ಒಮ್ಮೆ ತುಂಡಾದರೆ ಗಂಟು ಹಾಕಬಹುದು, ಆದರೆ ಮೊದಲಿನ ಹಾಗೆ ಅದು ನೇರವಾಗಿ ಇರುವುದಿಲ್ಲ. ಗಂಟು ಗಂಟಾಗಿ ಉಳಿದು ಬಿಡುತ್ತದೆ. ಮತ್ತೆ ಕೆಲವೊಂದು ಗಾಜಿನಂತೆ ಒಮ್ಮೆ ಹೊಡೆದರೆ ಮತ್ತೆ ಜೋಡಿಸಲು ಅಸಾಧ್ಯವಾಗಿ ಬಿಡುತ್ತದೆ. ನೀವು ಕಷ್ಟಗಳಿಂದ ಬೆಂದು ಹೋಗಿದ್ದರೂ ನಿನ್ನನ್ನು ತಿರುಗಿಯೂ ನೋಡದ ಜನಗಳನ್ನು ಎಲ್ಲಿಡಬೇಕೋ ಅಲ್ಲೇ ಇಡು. ನಿನ್ನನ್ನು ಕೀಳಾಗಿ ಕಂಡವರೇ ಮುಂದೊಂದು ದಿನ ನಿನ್ನ ಕಾಲು ಹಿಡಿದು ಬೇಡುವ ಸಮಯವೂ ಬರುತ್ತದೆ. ನಮ್ಮನ್ನು ಇಷ್ಟಪಡುವವರು ನಮ್ಮಲ್ಲಿ 1000 ತಪ್ಪು ಕಂಡರೂ ಕೈ ಹಿಡಿದು ತಿದ್ದಲು ಬಯಸುತ್ತಾರೆ. ಆದರೆ ಇಷ್ಟಪಡದಿರುವವರು ನಿಮ್ಮಲ್ಲಿ 1000 ಒಳ್ಳೆ ಗುಣಗಳನ್ನು ಅಡಗಿದ್ದರೂ ತಪ್ಪು ಕಂಡುಹಿಡಿದು ದೂರಲು ಸಿದ್ಧರಾಗಿರುತ್ತಾರೆ. ಕೆಲವರು ತುಂಬ ಅದೃಷ್ಟವಂತರು. 100 ನೋವು ಕೊಟ್ಟರೂ ಅವರಿಗೆ ತುಂಬ ಪ್ರೀತಿ ಸಿಗುತ್ತದೆ. ಇನ್ನು ಕೆಲವರು ದುರಾದೃಷ್ಟರು. ಜೀವನವಿಡೀ ಪ್ರೀತಿ ಕೊಟ್ಟರೂ ಸಿಗುವುದು ನೋವು ಮಾತ್ರ. ಸಮಯಕ್ಕೆ ಸ್ವಲ್ಪ ಸಮಯ ಕೊಟ್ಟು ತಾಳ್ಮೆಯಿಂದ ಕಾದು ನೋಡು. ನಿನ್ನ ಜೀವನ ಹೇಗೆ ಬದಲಾಗುವುದೆಂದು ಅದೇ ಸಮಯ ನಿರ್ಧರಿಸುತ್ತದೆ. ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ತಾಕತ್ತನ್ನು ನೀಡಿರುತ್ತಾನೆ. ಕೆಟ್ಟವರು ಕೆಟ್ಟದ್ದನ್ನು ಮಾಡಿದರೆ ನೋವಾಗಬಹುದು, ಕೆಡುಕಾಗಬಹುದು. ಆದರೆ ಒಳ್ಳೆಯವರು ಕೆಟ್ಟದ್ದನ್ನು ಮಾಡೋಕೆ ಶುರು ಮಾಡಿದರೆ ಅದು ಭಯಾನಕವಾಗಿರುತ್ತದೆ. ಕೆಟ್ಟ ದಿನಗಳು ಶಾಶ್ವತವಲ್ಲ, ಅದನ್ನು ಸಮಾಧಾನವಾಗಿ ತೆಗೆದುಕೋ. ಭಯ ಪಡಬೇಡ. ಇಲ್ಲಿ ನಾನು ಯಾರಿಗೂ ಬೇಡವಾದೆ ಎಂದು ಅಳಬೇಡ. ನೀನು ಎಲ್ಲರಿಗೂ ಬೇಕಾದ ಸಮಯವೂ ಬಂದೇ ಬರುತ್ತದೆ. ಆಗ ನಿನ್ನ ಬೆಲೆ ಎಲ್ಲರಿಗೂ ತಿಳಿಯುತ್ತದೆ. ಮನುಷ್ಯನ ಸಮಸ್ಯೆಗಳಿಗೆ 2 ಮುಖ್ಯ ಕಾರಣಗಳಿವೆ. ಒಂದು, ಅವನು ಅದೃಷ್ಟಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾನೆ, ಮತ್ತು ಎರಡನೆಯದು ಸಮಯಕ್ಕಿಂತ ಮುಂಚಿತವಾಗಿ ಬಯಸುತ್ತಾನೆ. ಜೀವನದಲ್ಲಿ ಕೆಲವೊಂದನ್ನು ಕಳೆದುಕೊಳ್ಳುವುದು ಆಕಸ್ಮಿಕ ಅಥವಾ ಅನಿವಾರ್ಯವಾಗಿರುತ್ತದೆ, ಆದರೆ ಜೀವನವನ್ನೇ ಕಳೆದುಕೊಳ್ಳುವುದು ನಮ್ಮ ದೌರ್ಬಲ್ಯವಾಗಿರುತ್ತದೆ. ಮೂರ್ಖನಿಗೆ ಉತ್ತರಿಸಬೇಡ, ಬುದ್ಧಿವಂತನನ್ನು ತಿರಸ್ಕರಿಸಬೇಡ, ಒಳ್ಳೆಯದನ್ನು ಬಿಡಬೇಡ, ಕೆಟ್ಟದ್ದನ್ನು ಸ್ವೀಕರಿಸಬೇಡ. ಅಸ್ತ್ರಪ್ರಯೋಗದಿಂದ ಆಗದ ಕೆಲಸ ಮಾತಿನಿಂದ ಸಾಧ್ಯ. ಬಲಪ್ರಯೋಗದಿಂದ ಸಾಧ್ಯವಾಗದಿರುವುದು ಮುಗುಳ್ನಗೆಯಿಂದ ಸಾಧ್ಯ. ಕಷ್ಟಕರ ಸಮಸ್ಯೆಗೆ ಪರಿಹಾರ ಸಮಾಧಾನದಿಂದ ಸಾಧ್ಯ. ಮೌನವಾಗಿ ಪರಿಶ್ರಮ ಪಡಿ. ಮಾತನಾಡಬೇಕಾಗಿರುವುದು ನೀವಲ್ಲ, ನಿಮ್ಮ ಸತ್ಕಾರ್ಯ ಮತ್ತು ಸಾಧನೆ. ಅವಶ್ಯಕತೆ ಇದ್ದಾಗ ನಮ್ಮ ಜೊತೆ ಬರುವವರು ಬುದ್ಧಿವಂತರು. ಅವಶ್ಯಕತೆ ಇಲ್ಲದಿದ್ದರೂ ನಮ್ಮ ಜೊತೆ ಸದಾ ನಿಲ್ಲುವವರು ಹೃದಯವಂತರು.
ಹುಲ್ಲು ತಿನ್ನುವ ಸಾಧು ಪ್ರಾಣಿ ಜಿಂಕೆ ವರ್ಷಕ್ಕೆ ಒಂದೇ ಮರಿಗೆ ಜನ್ಮ ನೀಡುತ್ತದೆ. ಅವುಗಳನ್ನು ತಿಂದು ಬದುಕುವ ಸಿಂಹ, ಹುಲಿ, ಚಿರತೆಗಳು 4-5 ಮರಿಗಳಿಗೆ ಜನ್ಮ ನೀಡುತ್ತವೆ. ಆದರೂ ಭಗವಂತನ ಕೃಪೆಯಿಂದ ಕಾಡಿನಲ್ಲಿ ಸಾವಿರಾರು ಜಿಂಕೆಗಳು ಬದುಕುತ್ತವೆ. ಬೆರಳೆಣಿಕೆಯಷ್ಟು ಮಾತ್ರ ಸಿಂಹ, ಹುಲಿಗಳು ಉಳಿಯುತ್ತವೆ. ಧರ್ಮದಿಂದ ಬದುಕುವವರ ಸಂತಾನವನ್ನು ಧರ್ಮವೇ ರಕ್ಷಿಸುತ್ತದೆ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.